ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಒಂದು ಅಪ್ಡೇಟ್ ಇದೆ. ಯಾರಿಗಪ್ಪ ಅಂತಂದರೆ ನಮ್ಮ ಬಿ ಎಸ್ ನರ್ಸಿಂಗು, ಬಿ ಪಿ ಟಿ ಅಲ್ಲೆಡೆ ಸೈನ್ಸ್ ವಿದ್ಯಾರ್ಥಿಗಳು ಏನಾದರೂ ನಿಮಗೆ ಚಾಯ್ಸ್ ಎಂಟ್ರಿಗಳನ್ನು ಕೊಟ್ಟಾಗ ಸೀಟ್ ಸಿಕ್ಕಿತ್ತು, ಆದರೆ ನೀವು ಚಾಯ್ಸ್ ಎಂಟ್ರಿಗಳನ್ನು ಮಾಡಿರಲಿಲ್ಲ ಅಂತಂದರೆ ಅಂಥ ಅಭ್ಯರ್ಥಿಗಳಿಗೆ ಒಂದು ಶಾಕಿಂಗ್ ಅಪ್ಡೇಟ್ ಐತ್ರಿ. ಕೆಯ್ದವ್ರು ಈಗಾಗಲೇ ನೋಡಿರಿ, ನಿಮಗೆ ಯಾರು ಚಾಯ್ಸ್ ಎಂಟ್ರಿಗಳನ್ನು ಮಾಡಿಲ್ಲ ಅಥವಾ ನೀವು ಕನ್ಫರ್ಮೇಷನ್ ಸ್ಲಿಪ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಸೀಟ್ ಸಿಕ್ಕಿತ್ತು ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಹೇಳ್ತಾ ಇರುವಂಥದ್ದು. ನಿಮಗೆ ದಿನಾಂಕ ವಿಸ್ತರಣೆ ಮಾಡಿದ್ದಾರೆ. 29ನೇ ತಾರೀಕಿನ ತನಕ ನಿಮಗೆ ಟೈಮನ್ನು ಕೊಟ್ಟರೆ ಅಡ್ಮಿಷನ್ ಆಗಲಿಕ್ಕೆ, 28ನೇ ತಾರೀಕು ತನಕ ನಿಮಗೆ ಚಾಯ್ಸ್ಗಳನ್ನು ಎಂಟ್ರಿ ಮಾಡಲಿಕ್ಕೆ ಟೈಮನ್ನು ಕೊಟ್ಟಾರೆ. ಈಗ ನೀವು ಚಾಯ್ಸ್ ಮಿಸ್ ಆಗಿತ್ತು, ಸೀಟ್ ಸಿಕ್ಕಿತ್ತು, ಚಾಯ್ಸ್ಗಳನ್ನು ನೀವು ಮಾಡಿರಲಿಲ್ಲ ಅಥವಾ ನೀವು ಕನ್ಫರ್ಮೇಷನ್ ಸ್ಲಿಪನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಫೀಸ್ ಪೇಮೆಂಟ್ ಮಾಡಿಲ್ಲ, ಅಡ್ಮಿಷನ್ ಆಗಲಿಕ್ಕೆ ಗೊತ್ತಿರಲಿಲ್ಲ ಅಂದರೆ ಇನ್ನೂ ಟೈಮ್ ಐತಿ. 28ನೇ ತಾರೀಕಿಗೆ ಹೋಗಿ ಅಡ್ಮಿಷನನ್ನು ನೀವು ಕನ್ಫರ್ಮೇಷನ್ ಚಾಯ್ಸ್ ಎಂಟ್ರಿ ಮಾಡಿಕೊಂಡು 29ನೇ ತಾರೀಕಿಗೆ ಅಡ್ಮಿಷನ್ಗಳನ್ನು ತೊಗೋಬೋದು. ಈ ಮಧ್ಯದಲ್ಲಿ ಇನ್ ಕೇಸ್ ಆಫ್ ನಾವು ಮಾಡೇ ಇಲ್ಲರಿ, ಮಾಡೋದಿಲ್ಲರಿ ಅಂತಂದ್ರೆ ಒಂದು ಶಾಕಿಂಗ್ ಅಪ್ಡೇಟನ್ನು ಕೊಟ್ಟರೆ ಏನಪ್ಪ ಅಂತಂದ್ರೆ, ಸೊ ಒಂದು ಮುಖ್ಯವಾದಂಥ ಮಾಹಿತಿ ನೆನಪಿರಲಿ. ನೀವೇನಾದರೂ ಚಾಯ್ಸ್ಗಳನ್ನು ಅಥವಾ ನೀವು ನೋಡಿರಿ, ನೀವು ಸೀಟ್ ಸಿಕ್ಕವ್ರಿಗೆ ಮಾತ್ರ ಹೇಳ್ತಾ ಇರುವಂಥದ್ದು. ನೋಡಿ, ಇಲ್ಲಿ ಏನು ಹೇಳಕ್ಕಂತಾರೆ, ಸ್ಪಷ್ಟವಾಗಿ ಹೇಳಕ್ಕಂತಾರೆ. ಏನಪ್ಪ ಅಂದ್ರೆ ಇಲ್ಲಿ ನೀವೇನಾದರೂ ಒಂದು ವೇಳೆ ಅಭ್ಯರ್ಥಿಯು ಸೂಕ್ತ ಚಾಯ್ಸ್ಗಳನ್ನು ಆಯ್ಕೆ ಮಾಡದಿದ್ದಲ್ಲಿ ಸೀಟ್ ಸಿಕ್ಕತ್ತೆ ನಿಮಗೆ, ಆದರೆ ಸೂಕ್ತವಾದಂಥ ಆಯ್ಕೆ ಮಾಡದಿದ್ದಲ್ಲಿ ಅಭ್ಯರ್ಥಿಗೆ ಮೊದಲನೇ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟು ಇಷ್ಟ ಇರುವುದಿಲ್ಲ ಅನ್ವಯ ತಿಳ್ಕೊಂಡು ಕೇಳಿದವ್ರು ತಿಳ್ಕೊಂಡ್ಬಿಡ್ತಾರೆ. ನಿಮಗೆ ಇದು ಕಾಲೇಜದು ಇದು ಸೀಟ್ ಇಷ್ಟ ಇಲ್ಲ ಅಂತ ಅಂದ್ಕೊಂಡು ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ಚಾಯ್ಸ್ 4 ಎಂದು ಪರಿಗಣಿಸಲಾಗುತ್ತದೆ. ಆಮೇಲೆ ಮುಂದಿನ ಸುತ್ತಿನಲ್ಲಿ ಭಾಗವಹಿಸಲು ಸಾಧ್ಯವಿರುವುದಿಲ್ಲ. ನೋಡಿರಿ, ನೀವು ಯಾವುದೋ ನೋಡಿರಿ, ಈಗ ನಿಮ್ಗೆ ಸೀಟ್ ಸಿಕ್ಕತಿ, ಬಿಡೋದು ಬಿಟ್ಟು ನೀವು ಚಾಯ್ಸ್ ಎಂಟ್ರಿ ಮಾಡಲೇಬೇಕು. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಮಾಡಿರಿ, ಇಷ್ಟ ಇದ್ರೆ ಮಾಡಿರಿ, ಒಟ್ಟು ಯಾವುದಾದ್ರೂ ಒಂದು ಚಾಯ್ಸ್ ಎಂಟ್ರಿ ಮಾಡಲೇಬೇಕು. 1 2 3 4 ಒಂದು ಯಾವುದಾದ್ರು ಒಂದು ಚಾಯ್ಸ್ ಮಾಡ್ಕೊಳ್ಳೇಬೇಕು. ಮಾಡಲಿಲ್ಲ ಅಂತಂದ್ರೆ ಕೇಳಿದವ್ರು ಸ್ವಯಂ ಪ್ರೇರಿತವಾಗಿ ತಮ್ಮ ಮನಸ್ಸಿನಾಗ ತಿಳ್ಕೊಂಡು ಏನು ಮಾಡಿಬಿಡ್ತಾರಪ್ಪ ಅಂತಂದರೆ, ನಿಮ್ಮ ಈಗೇನು ನಿಮಗೆ ಸೀಟ್ ಸಿಕ್ಕರೂ ಕೂಡ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಕೊಡೋಂಗಿಲ್ಲ, ನೆನಪಿರಲಿ.